RCB ವರ್ಸಸ್ ಪಂಜಾಬ್ ವಿರುದ್ಧ ನಡೀತಾರಂತ ಮ್ಯಾಚ್ 37ನೇ ಮ್ಯಾಚ್. ಈ ಒಂದು ಮ್ಯಾಚ್ ನಡೆಯುವುದು ಮಲ್ಲಾನ್ಪುರ್ ಚಂಡೀಗಢ್ ನಲ್ಲಿ ನಡೀತಾರಂತ ಈ ಒಂದು ಮ್ಯಾಚ್ ಮೊನ್ನೆ ಶುಕ್ರವಾರ ನಡೆದಂತ ಮ್ಯಾಚ್ ನಲ್ಲಿ ಬೆಂಗಳೂರಲ್ಲಿ ನಡೆದಂತ ಮ್ಯಾಚ್ ನಲ್ಲಿ ಪಂಜಾಬ್ ಅವರು RCB ನ ಸೋಲಿಸಿ ಅವರಂತೂ RCB ಹೋಮ್ ಗ್ರೌಂಡ್ ನಲ್ಲೇ ಸೋಲಿಸಿ ಅವ್ರು ಈಗ ಅವರ ಗ್ರೌಂಡ್ ಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಜೊತೆನೂ ಕೂಡ ಟ್ರಯಲ್ ಮಾಡಿದ್ದಾರೆ RCB ಅವರು. ಪಂಜಾಬ್ ಜೊತೆಗೇನು ಟ್ರಯಲ್ ಮಾಡಿ ಈಗ ಮಲ್ಲಾನ್ಪುರ್ ಚಂಡೀಗಢ್ಗೆ ತಲುಪಿದ್ದಾರೆ. ಆದ್ರೆ ಇಲ್ಲಿ ಮ್ಯಾಚ್ ಇರೋದು RCB ಸೇಡ್ ಇಕ್ಕೊಂಡು ಪಂಜಾಬ್ಗೆ ಹೊಡೆಯುತ್ತೆ ಅಂತ ಅಲ್ಲ. ಇಲ್ಲಿ ಮೇನ್ ಮ್ಯಾಟ್ರ್ ಗೊತ್ತು ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್. ಯಾಕಂದ್ರೆ ಇಲ್ಲಿ ಬಹಳ ಮ್ಯಾಚ್ ನಡೆಯೋದೇ ಟಾಸ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್. ಯಾಕಂದ್ರೆ ಇಲ್ಲಿ ಟಾಸ್ ಗೆದ್ದವರು ಮೊದಲು ತಗೊಳೋದೇ ಬಾಲಿಂಗ್. ಯಾಕಂದ್ರೆ ಚೇಸಿಂಗ್ ನಲ್ಲಿ ಆರಾಮಾಗಿ ಚೇಸ್ ಮಾಡಬಹುದು. ಎಷ್ಟೇ ರನ್ ಇದ್ರೂ ಕೂಡ ನಮ್ಮೊಂದು ಬ್ಯಾಟ್ಮನ್ಸ್ ಇರ್ತಾರೆ, ಇನ್ಫ್ಯಾಕ್ಟ್ ಪ್ಲೇಯರ್ ಕೂಡ ಇರ್ತಾರೆ, 8 ಜನ ಕೂಡ ಬ್ಯಾಟ್ಮನ್ ಇರ್ತಾರೆ. ಅದನ್ನ ಎಷ್ಟೇ ರನ್ ಆದ್ರೂ ಕೂಡ ಚೇಸ್ ಮಾಡಬಹುದು ಉದ್ದೇಶಕ್ಕೆ ಇಲ್ಲಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಯಾರು ಗೆಲ್ತಾರೆ ಅವರು ಬಾಲಿಂಗ್ ತಗೋಬೇಕು. ಬಾಲಿಂಗ್ ತಗೊಂಡ್ರೆ ಮಾತ್ರ ಈಗಿನ ಮೂಮೆಂಟ್ ನಲ್ಲಿ 40% ಮ್ಯಾಚ್ ಗೆದ್ದಾಗಿ. ಟಾಸ್ ಗೆದ್ರೆ 40% ಮ್ಯಾಚ್ ಗೆದ್ದಾಗಿ. ಹಾಗಾಗಿ ಇಲ್ಲಿ ನಾಳಿನ ಮ್ಯಾಚ್ ಏನಂತಂದ್ರೆ ಇಲ್ಲಿ ಏನಾದ್ರೂ RCB ಟಾಸ್ ಗೆದ್ರೆ ನನಗನ್ಸುತ್ತೆ 100% ಬಾಲಿಂಗ್ ತಗೊಂತಾರೆ, 100% ಕೂಡ ಮ್ಯಾಚ್ ಗೆಲ್ತಾರೆ. ಅಕಸ್ಮಾತ್ ಪಂಜಾಬ್ದವರು ಏನೋ ಟಾಸ್ ಗೆದ್ರೆ 100% ಕೂಡ ಅವರು ಕೂಡ ಬಾಲಿಂಗ್ ತಗೊಂತಾರೆ. 100% ನಲ್ಲಿ ಕೂಡ 100% ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಫ್ರೆಂಡ್. ಇಲ್ಲಿ ಮೇನ್ ಪಾತ್ರ ಇರುವುದೇ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್. ಹಾಗಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಎರಡೂ ಟೀಮಿಗೆ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಅಪ್ಪಿತಪ್ಪಿ ಫಸ್ಟ್ ಬ್ಯಾಟಿಂಗ್ ನವರು ಏನಾದ್ರೂ ಸ್ವಲ್ಪ ಯಾಮಾರಿದ್ರೆ, ಮೊನ್ನೆ RCB ಯಾಮಾರ್ತಲ್ಲ ಫಸ್ಟ್ ಬ್ಯಾಟಿಂಗ್ ನವರು, ಆ ರೀತಿ ಯಾಮಾರಿ ಅಥವಾ ಅವ್ರನ್ನೂ ಕೂಡ ಯಾಮಾರಿಸಿದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರ್ಗೆ ಬಂದವ್ರಿಗೆ ಕೂಡ ಯಾಮಾರಿಸಿದ್ರೆ ಗೆಲ್ತಾರೆ. ಅಥವಾ ಇವರು ಬಿಗ್ ಟಾರ್ಗೆಟ್ ಕೊಟ್ಟು ಅವ್ರನ್ನ ಕಮ್ಮಿ ರನ್ಗೆ ಡಿಫೆಂಡ್ ಮಾಡ್ಕೊಂಡ್ರು ಕೂಡ ಓಕೆ. ಆದ್ರೆ ಇಲ್ಲಿ ಡಿಫೆಂಡ್ ಮಾಡೋದು ತಂಡ ಬಹಳ ಟೈಟ್ ಇರೋ ಬಾಲಿಂಗ್ ನಲ್ಲಿ ಟೈಟ್ ಇದ್ರೆ ಮಾತ್ರ ಈ ಒಂದು ಮ್ಯಾಚ್ ಗೆಲ್ಲೋಕೆ ಸಾಧ್ಯ. ಡಿಫೆಂಡ್ ಮಾಡೋರು, ಚೇಸಿಂಗ್ ಮಾಡೋರು ಬಿಡಿ, ಅವ್ರಿಗೆ ಯಾವ್ದು ಒತ್ತಡ ಇರಲ್ಲ, ಜಸ್ಟ್ ರನ್ ಮಾಡಬೇಕು ಅಷ್ಟೇ. ಇಲ್ಲಿ ಡಿಫೆಂಡ್ ಮಾಡೋರಿಗೆ ಒಂದು ಬಾಲು ಮಿಸ್ ಆಯ್ತು, ಕ್ಯಾಚ್ ಡ್ರಾಪ್ ಆಯ್ತು, ನೋ ಬಾಲ್ ಆಯ್ತು, ಒಂದು ಲೂಸ್ ಓವರ್ ಸಿಕ್ತು, ಈ ರೀತಿ ಹೊಡ್ತಾರೆ. ಅವ್ರಿಗೇನಿಲ್ಲ, ಬ್ಯಾಟ್ಮನ್ಸ್ಗೆ ಎರ್ರಬಿರಿ ಹೊಡೆಯದೆ, ಒಂದು ವಿಕೆಟ್ ಹೋಯ್ತಾ ಮತ್ತೆ ಅವರು ಹೊಡಿತಾರೆ, ಅವ್ರದ್ದು ಹೋಯ್ತಾ ಇನ್ನೊಬ್ರು ಚಲೋ ಮಾಡ್ಕೊಂತಾರೆ. ಈ ರೀತಿ ಬ್ಯಾಕ್ ಟು ಬ್ಯಾಟ್ಸ್ಮನ್ಸ್ ಇದ್ದಾರೆ ಆಡೋಕೆ. ಇಲ್ಲಿ ಫೀಲ್ಡಿಂಗ್ನವ್ರಿಗೆ ಸ್ವಲ್ಪ ಬಹಳ ಕಷ್ಟ ಆಗುತ್ತೆ. ನನಗನ್ಸುತ್ತೆ ಇಲ್ಲಿ ಟಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್. ಆದ್ರೂ ಕೂಡ ಇಲ್ಲಿ ಟಾಸ್ ಗೆದ್ದರು ಕೂಡ ಮ್ಯಾಚ್ ಸೋತಿದ್ದಾರೆ, ಇಲ್ಲ ಅಂತ ಅಲ್ಲ. ಈಗಿನ ಮೂಮೆಂಟ್ ಅಲ್ಲಿ ಒಂದು 4-5 ಮ್ಯಾಚ್ ನಾನು ನೋಡ್ತಾ ಇದ್ದೀನಿ, ಆಲ್ಮೋಸ್ಟ್ ಟಾಸ್ ಮೇನ್ ಡಿಫೆಂಡ್ ಆಗುತ್ತೆ ಫ್ರೆಂಡ್. ಟಾಸ್ ಮೇನ್ ಡಿಫೆಂಡ್ ಆಗುತ್ತೆ. ಹಾಗೆ ನಾಳಿನ ಮ್ಯಾಚ್ ನನಗನ್ಸುತ್ತೆ ಇಲ್ಲಿ ಟಾಸ್ ಗೆದ್ದವರೆ ಬಾಸ್, ಮತ್ತೇನಿಲ್ಲ. ಇದು ಹೋಮ್ ಗ್ರೌಂಡ್, ಪಂಜಾಬ್ ಹೋಗುತ್ತೆ, RCB ಹೋಗುತ್ತೆ. ಇಲ್ಲಿ ಏನು ಮ್ಯಾಟರ್ ಆಗೋದೇ ಇಲ್ಲ. ಟಾಸ್ ಗೆದ್ದವ್ರೆ ವಿನ್ ಆಗೋದು, ಬಾಲಿಂಗ್ ತಗೊಂಡ್ರೆ ಮಾತ್ರ ಫ್ರೆಂಡ್. ನಿಮ್ಗೆ ಏನನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಯಾರು ಟಾಸ್ ಗೆಲ್ಬಹುದು, ಟಾಸ್ ಗೆದ್ರೆ ಯಾರು ಏನು ಆಯ್ಕೆ ಮಾಡ್ಬೋದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ಹೇಳಿ, ಬಾಯ್.